ಹೊರೆ ತಾಳಲಾರದೆ ರೈತರು ಆತ್ಮಹತ್ಯೆಯಂತ ದುರ್ಘಟನೆಗಳಿಗೆ ಒಳಗಾಗುತ್ತಿರುವಂತಹ ಸಂದರ್ಭದಲ್ಲಿ ರೈತರ ನೆರವಿಗೆ ನಿಲ್ಲಬೇಕಾದ ವ್ಯವಸ್ಥೆಯ ಮೇಲೆಯೇ ಇದೀಗ ಪ್ರಶ್ನೆಗಳು ಎದ್ದಿವೆ. ಇಂಡಿ ಪಟ್ಟಣದ ಎಂಸಿ ಧನಶೆಟ್ಟಿ ಬೀಜ, ರಸಗೊಬ್ಬರ ಹಾಗೂ ಕೀಟನಾಶಕ ಅಧಿಕೃತ ಮಾರಾಟ ಮಳಿಗೆಯಲ್ಲಿ ರೈತರಿಗೆ ಹೆಚ್ಚುವರಿ ಹಣ ವಸೂಲಿ ಮಾಡಲಾಗುತ್ತಿದೆ ಎಂಬ ಆರೋಪ ಕೇಳಿಬಂದಿದೆ. ರೈತರ ಆರೋಪದ ಪ್ರಕಾರ ಯೂರಿಯಾ ಚೀಲಕ್ಕೆ 35 ರೂಪಾಯಿ ಹೆಚ್ಚುವರಿ ಹಣ ಪಡೆಯಲಾಗುತ್ತಿದ್ದು, ಬಿಲ್ಲಿನಲ್ಲಿ ವೆಜಿಟೇಬಲ್ ಎಂದು ದಾಖಲಿಸಿ ವಂಚನೆ ಮಾಡಲಾಗುತ್ತಿದೆ ಎನ್ನಲಾಗಿದೆ. ಈ ಬೆಳವಣಿಗೆ ರೈತರಲ್ಲಿ ಆತಂಕ ಮತ್ತು ಗೊಂದಲಕ್ಕೆ ಕಾರಣವಾಗಿದ್ದು, ರೈತರ ಹಿತ ಕಾಪಾಡಬೇಕಾದ ಕೃಷಿ ಇಲಾಖೆಯ ಅಧಿಕಾರಿಗಳು ಈ ಬಗ್ಗೆ ಏನು ಕ್ರಮ ಕೈಗೊಳ್ಳುತ್ತಾರೆ ಎಂಬ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿದೆ. ಈ ಆರೋಪಗಳಿಗೆ ಸಂಬಂಧಿಸಿದಂತೆ ಅಂಗಡಿಯವರು ಸ್ಪಷ್ಟನೆ ನೀಡಿದ್ದು, ಸರ್ಕಾರದಿಂದ ಬರಬೇಕಾದ ಗೊಬ್ಬರದ ಲೋಡ್ ಸಾಕಷ್ಟು ಪ್ರಮಾಣದಲ್ಲಿ ಲಭ್ಯವಾಗದ ಕಾರಣ ವಿಜಯಪುರದಿಂದ ಹೆಚ್ಚುವರಿ ವೆಚ್ಚದಲ್ಲಿ ಗೊಬ್ಬರ ತರಿಸಿಕೊಳ್ಳಬೇಕಾಗಿದೆ. ಅದರಿಂದಲೇ ಹೆಚ್ಚುವರಿ ಹಣ ಪಡೆಯಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಆದರೆ ರೈತರ ಪ್ರಶ್ನೆ ಒಂದೇ, ಹೆಚ್ಚುವರಿ ಹಣ ವಸೂಲಿ ಮಾಡುವುದು ಕಾನೂನುಬದ್ಧವೇ? ಬಿಲ್ಲಿನಲ್ಲಿ ಬೇರೆ ವಸ್ತುವಿನ ಹೆಸರನ್ನು ನಮೂದಿಸುವುದು ನಿಯಮಗಳಿಗೆ ಅನುಗುಣವೇ? ಈ ಬಗ್ಗೆ ಕೃಷಿ ಇಲಾಖೆ ಅಧಿಕಾರಿಗಳು ತನಿಖೆ ನಡೆಸಿ ಸಾರ್ವಜನಿಕರಿಗೆ ಸ್ಪಷ್ಟ ಉತ್ತರ ನೀಡಬೇಕು ಎಂದು ರೈತರು ಒತ್ತಾಯಿಸಿದ್ದಾರೆ. ಈ ಆರೋಪಗಳ ಕುರಿತು ಸಂಬಂಧಿತ ಅಧಿಕಾರಿಗಳು ಪರಿಶೀಲನೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ತಾರಾ ಎಂಬ ರೈತರು ನಿರೀಕ್ಷೆಯಲ್ಲಿದ್ದಾರೆ. ಹಂಗಲ್ಲ ಸರ್, ಅದು ಸರ್ವಿಸ್ ಚಾರ್ಜ್ ಬರಕ್ ಬರಲ್ಲ ಸರ್. ಎಲ್ಲರ ಕಡೆ ಹಮಾಲಿ ಅದು ಇದು ಅಂತ ಏನೋ ಪ್ರಾಬ್ಲಮ್ ಆಗಲ್ಲ ಸರ್. ಅದು ಸಪ್ಲೈ ಮಾಡ್ತಿರಲ್ಲ, ಎಲ್ಲ ಅವ್ರ ಕಡೆಯಿಂದ ಬರ್ತದಲ್ರಿ. ಯಾವ್ದು ಅದು ಸಫಿಷಿಯಂಟ್ ನಮ್ಮ ಏರಿಯಾಕ್ಕೆ ಸಪ್ಲೈ ಮೇನ್ ಎಡಿ ಅವ್ರೇ ಹೇಳ್ರಿ. ಹಂಗ ನಾವು ತೊಳೆದಿತ್ತ ಮತ್ತೊಬ್ರ 400 ರೂಪಾಯಿ ಕೊಟ್ಟು ತೊಗೋಬೋದಿತ್ರಿ. ಅದು ಬೇಕಾಗಿಲ್ರಿ ನಮಗೆ. ಈಗ ನಮ್ಮ ರೆಗ್ಯುಲರ್ ರೈತರು ಇರ್ತಾರ, ಇಲ್ಲ ತಂದು ಯೂರಿಯಾ ಸಫಿಷಿಯಂಟ್ ಮಾಲ್ ಇಲ್ಲ ಇಲ್ರಿ, ಈಗ ಇಲ್ಲ ಸರಿ ಅಲ್ರಿ. ಕಂಪನಿ ಅವರು ನಿಮಗ್ ಒಂದ್ ಗಾಡಿ ಕಂಪನಿದ ಅಲಾಟ್ಮೆಂಟ್ ಐತಿ, ಒಂದ್ ಗಾಡಿ ನೀವು ಬೇಕಂತ ತೋರಿ. ನಿಮಗೆ 2 ಗಾಡಿ 3 ಗಾಡಿ ಬೇಕಂತ ನಮಗೆ ಎಕ್ಸ್ ಬಿಜಾಪುರ ಕೊಡ್ತಾರೆ, ನೀವು ಬೇಕಂತ ಕೈಲ ಬಾಡಿ ಕೊಡ್ತೋರೆ. ಅವ್ರು ಹೆಚ್ಚುವರಿ ನೀವು ಹೇಳ್ತೀರಿ ಹಿಂಗ, ಅವ್ರೇನಂತಾರೆ ಅಧಿಕಾರಿಗಳು ಹೆಚ್ಚುವರಿ ನಾವೇ ನಮ್ಮ ತಾಲೂಕಿಗೆ ಇರ್ಲತ್ತ ತಂದಿದ್ದೀವಿ ಅಂತ ಎಡಿ ಅವ್ರಿಗೆ ಹೇಳ್ತಾರೆ. ಯಾರು ಎಡಿ ಅವ್ರಿಗೆ ಹೇಳ್ತಾರೆ. ಹೌದ್ರಿ ಮಲಕ್ರ, ಅಲಾಟ್ಮೆಂಟ್ ಇದ್ದು ನಮ್ಮಲ್ಲಿ ಶುಗರ್ ಕ್ಯಾನ್ ಬರ್ತೈತ್ರಿ ಮಲಕ್ರ. ಅವ್ರ ಹೆಂಗ ಟೋಟಲ್ ಬಿಜಾಪುರ ಡಿಸ್ಟ್ರಿಕ್ಟ್ ನೋಡ್ತಾರ್ರಿ. ನಾನು ಇಂಡಿ ತಾಲೂಕಿಗೆ ಹೋದ ಇವ್ರೇ ತಿಕೋಟಾಕ್ ಹೋಗಲ್ರಿ ಮಲಕ್ರ. ಅವ್ರು ಟೋಟಲ್ ಅವನ ಎವರೇಜ್ ಹಿಡಿತಾರ್ರಿ. ನಾವು ಸ್ಪೆಷಲಿ ಇಂಡಿ ತಾಲೂಕ ಹಿಂಗ್ ಹಿಡಿಯಲ್ ಸರ್. ಇಲ್ಲ ಸರ್, ಈಗ ನಾನು ಅತ್ಯಂತವ್ರಿಗೆ ಹೇಳ್ರಿ ಸರ್, ಒಂದು ಸರ್ ಜೊತೆ ಮಾತಾಡ್ತೀನಿ, ಹಿಂಗ ಆಗ್ಯಾವ ಹಿಂಗ ಹೇಳ್ರಿ ಅವ್ರಿಗೆ. ಮಾತಾಡಿನಿ ಸರ್, ಸರ್ಗೆ ಮಾತಾಡಿನಿ. ಇಲ್ಲ ಸರ್, ಈಗ ಒಂದ್ ವಿಷಯ ಸರ್, ಈಗ ಅವ್ರ ಏನಂತಾರ್ರಿ, ನಾವು ಅದಕ್ಕೆ ನಮಗ ಸಫಿಷಿಯನ್ಸ್ ಆಗಲ್ಲ ಅಂತ ಹೇಳ್ತಾರೆ ಸರ್. ಅವ್ರು ಯಾಕಂತಂದ್ರ ಇಲ್ಲಿ ರೈತರಿಗೆ ಕಡಿಮೆ ಬರ್ತದೆ ಹೇಳ್ತಾರೆ. ಈಗ ಹೆಚ್ಚುವರಿ ಅವ್ರೇ ತರ್ತೀವಿ ಅಂತ ಹೇಳ್ತಾರೆ. ಮತ್ತೆ ನೀವು ನಿಮ್ಗೆ ಇಲಾಖೆಯಿಂದ ಮತ್ತೆ ನೀವು ಇಲ್ಲ ಮಾಲ್ ಆದಂತ ಹೇಳ್ತಾರೆ ಸರ್. ಮತ್ತೆ ಹೆಂಗ್ರಿ ಅವ್ರು ಹಂಗೆ ಹೇಳ್ತಾರೆ ನೋಡ್ರಿ, ಕೇಳ್ರಿ ಇಲ್ಲಿ ಮಾತಾಡಿ ಸರ್. ಸರ್ ಹಲೋ ಸರ್, ಈಗ ಸರ ನಂದು ಸರ ಈಗ ಲೆಕ್ಕ ಕಂಪ್ನಿಯವರು ಶಾರ್ಟೇಜ್ ಕೊಟ್ಟಾರ ಸರ್, ಎಕ್ಸ್ ಕೊಟ್ಟಾರ್ರಿ ಕಂಪ್ನಿ ಕಡೆಯಿಂದ. ಸರ್, ಈಗ ಮಿನಿಮಮ್ ಈಗ ಬರೀ ಜೂನ್ ಜುಲೈದ ಸರ್, ಈಗ ನಮ್ಮ ಕಡೆ ಮಳೆ ಆಗಿದ್ದಕ್ಕ ಅವಶ್ಯಕತೆ ಇರ್ತೈತಿ ಸರ್. ಟೋಟಲ್ 2800 ಚೀಲ ಒಂದು ಸರ, ಪ್ಲಸ್ ಒಂದು 1800 ಚೀಲ ಒಂದು ಸರ್. ಇಷ್ಟು ರೈತರಿಗೆ ಡಿಸ್ಟ್ರಿಬ್ಯೂಟ್ ಮಾಡೀನಿ ಸರ್. ಇಷ್ಟು ಯಾವ ಕಂಪನಿಯವ್ರ ಕಡೆ ನಂಗೆ ಡೈರೆಕ್ಟ್ ಕೊಡಿಸ್ಬಿಡ್ರಿ ಸರ್, ನಾವು ಅವ್ರು ಹೇಳ್ದಂಗೆ ನಾ ಕೊಡ್ತೀನಿ ಸರ್. ಸರ್ ಇಲ್ಲ, ಈಗ ಅವ್ರ ಕಂಪನಿಯವ್ರು ಹೇಳ್ತಾರೆ ಸರ್ ನಂಗೆ ಕ್ಲಿಯರ್ ಆಗಿ, ಒಂದು ಗಾಡಿ ನಿಮ್ಗೆ ಅಲಾಟ್ಮೆಂಟ್ ಐತ್ರಿ, ಒಂದು ಗಾಡಿ ನಮಗೆ ಇಲ್ಲಿ ಸಾಲ್ತೈತಿ ಸರ್. ಈಗ ಮಳೆ ಆಗೈತಿ, ನಮಗೂ ಗೊತ್ತೈತಿ ಸರ್ ಪರಿಸ್ಥಿತಿ. ಈಗ ನಾವು ಅವ್ರಿಗೆ ಅನುಕೂಲ ಮಾಡಿಕೊಡೋ ಸಂಬಂಧ ಎಕ್ಸ್ ಕೊಟ್ಟಾರ ಸರ್, ಬಾಡಿಗೆ ತೊಗೊಂಡಿಲ್ಲ ಅಂತ ನಾ ಹೇಳಕತ್ತೀನಿ ಸರ್. ತೊಗೊಂಡೇವ್ರು, ಬೇಕಾಗೇ ತೊಗೊಂಡೇವ್ ಸರ್, ಎಕ್ಸ್ ಕೊಟ್ಟೆವು ಅಂತೇಳಿ ಕೊಟ್ಟೆ ತೊಗೊಂಡೇವು ಸರ್. ಇಟ್ಟು ಸಫಿಷಿಯಂಟ್ ಸಪ್ಲೈ ಆಗಲ್ಲ ಸರ್ ನಮ್ಗೆ. ನಾವೀಗ ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಒಂದು ಉದ್ದೇಶಕ್ಕೆ ನಾವು ಮಾಡಿದ್ದೇವೆ ಸರ್. ಬ್ಯಾಡ್ ಅಂದ್ರೆ ಅವ್ರು ಏನಿಲ್ಲ ಸರ್, ಓಕೆ ಸರ್ ಈಗ ಅವ್ರು ಹೇಳೋ ಪ್ರಕಾರ ನನಗೆ ಎಷ್ಟು ಕೊಟ್ಟರಲ್ಲ ಸರ್, ಅಟ್ಟು ಮಾಡಿ ಗಪ್ ಕೂತು ಬಿಡ್ತೀನಿ ಸರ್ ನಾನು. ಅದು ಯಾರಿಗೆ ಸಿಗ್ತೈತಿ ಯಾರಿಗೆ ಬಿಡ್ತೈತಿ ನನಗೆ ಗೊತ್ತಿಲ್ಲ ಸರ್.
ಹಾ, ಯಾಕಂದ್ರೆ ಈ ಇಡೀ ಸರ್ ಹೈಯೆಸ್ಟ್ ಸರ್ ಬಿಜಾಪುರ ಡಿಸ್ಟ್ರಿಕ್ಟ್ ಹೈಯೆಸ್ಟ್ ಯೂರಿಯಾ ಸಪ್ಲೈ ನನ್ ಬಲ್ಲಿ ಐತಿ ಸರ್. ನನ್ ಬಲ್ಲಿ ರೈತರ ಲಿಸ್ಟ್ ಐತಿ, POS ಸೇಲ್ ಐತಿ, ಕಿಸಾನ್ದಾಗ ಹಾಕಿದ್ದೈತಿ ಸರ್. ಹಾ, ಬೇಕಾದ್ರೆ ನೀವು ಕ್ರಾಸ್ ಟ್ಯಾಲಿ ಮಾಡ್ತೀರ, ಕೊಟ್ಟಿನೇ ಇಲ್ಲ ಅನ್ನೋದು ಕ್ರಾಸ್ ಟ್ಯಾಲಿನೂ ಮಾಡಿ ಸರ್ ನೀವು. ಅಷ್ಟಕ್ಕೆ ನಾ ಗ್ಯಾರಂಟಿ ಇದ್ದೀನಿ ಸರ್. ಇಲ್ಲ ಹೌದು ಸರ್. ಲಾಸ್ಟ್ ಟೈಮ್ ಆದ್ರೂ ಸರ್ ಹೆಲ್ಪ್ ಸರ್ ನೀವು ಹ್ಯಾಂಗ್ ಗೈಡೆನ್ಸ್ ಪ್ರಕಾರ ನಿಮ್ಗೆಲ್ಲ ಡಿಸ್ಕಸ್ ಮಾಡಿ ಗೈಡೆನ್ಸ್ ಪ್ರಕಾರ ಮಾಡೇವ್ ಸರ್. ಆದ್ರೇನು ಈ ಸರ್ತಿ ನಮ್ಮಲ್ಲಿ ಮಳೆ ಇರ್ಲಾರ್ದ ಬಟ್ಟಿಗೆ ಸ್ವಲ್ಪ ಶಾರ್ಟೇಜ್ ಐತಿ ಸರ್. ಇವ್ರೆ ಕೊಟ್ಟದಂತೂ ಶಾರ್ಟೇಜ್ ಎಲ್ಲ ಕಡೆನೂ ಐತಿ ಸರ್. ಈಗಾದ್ರೂ ಡೈಮಂಡ್ ಸರ್ ಅದ್ರ ಸಂಬಂಧ ಅವ್ರು 35 ರೂಪೀಸ್ ತೊಗೊಂಡ್ರೆ ಸರ್. ತೊಗೊಂಡಿಲ್ಲ ಅಂತ ಹೇಳಕತ್ತೀನಿ. ಬಟ್ ಎಕ್ಸ್ ಕೊಟ್ಟಾರ, ಹಿಂಗಾಗಿ ನಮ್ಗೆ ಇದು ಸಪ್ಲೈ ಮಾಡಿದ್ರು ನಮ್ಗೆ ಪ್ರಾಬ್ಲಮ್ ಐತೆ ಅಂತ ಹೇಳಿ ನಾ ಹೇಳಕತ್ತೀನಿ ಸರ್ ಅಷ್ಟೇ. ಈಗ ಇದು ಸ್ಟಾಪ್ ಮಾಡ್ಲೇನೆ ಹೆಂಗ್ ಸರ್ ಇವ್ರೆ? ಹಾಂ ಸರ್, ಮಾತಾಡಿ. 550 ಎರಡು ಏರಿಯಾವ್ರಿ ಒಂದು ಸೂಪರ್ ಅದು. ಏರಿಯಾ ಈಗ 300 ಮ್ಯಾಗೆ ತಗೊಳತ್ತಾರ ರೈತರು ತಗೋಬಾರ್ದಂಗ ನಾವು ಕೊಡಬಾರ್ದು. ಹಂಗೆ ಯಾರು ಕೊಡಕ್ಕೆ 280 ಈಗ ಮೀಟಿಂಗ್ ಮಾಡಿದ್ರೆ ಏನ್ ಮಾಡತ್ತಾರ್ರಿ? 280 ನೀವು ಈಗ ಇದೇ ಪೂರ ಕೊಡ್ತಾರೆ. 266 ಇದು 70 ಅಲ್ರಿ, 80 ಅಲ್ಲ ಅಡ್ಡಿ ಇಲ್ಲ. ಸಮಸ್ಯೆ ಏನೈತೆ ಅಂದ್ರೆ ಅವ್ರು ಏನಾಗತೈತಿ, ಅವ್ರಿಗೆ ಡಿಸ್ಟಿಕ್ ಕೊಡ್ತಾರೆ. ಡಿಸ್ಟಿಕ್ ದಿಂದ ಅವ್ರಿಗೆ ಈಗ ಟ್ರಾನ್ಸ್ಪೋರ್ಟೇಷನ್ ಕೊಡ್ತಾ ಇಲ್ಲ. ಅವ್ರಿಗೆ ಒಂದ್ ಬ್ಯಾಗಿಗೆ ಇಳ್ಸಾಕ 205 ರೂಪಾಯಿ ತಗೋತಾರೆ, 5 ರೂಪಾಯಿ ತಗೋತಾರೆ. ಪ್ಲಸ್ ಗಾಡಿ ಚಾರ್ಜಸ್ ಒಂದು 10-20 ರೂಪಾಯಿ ಆಗ್ಬೋದು. ಅಲ್ಲಿ 80 ರೂಪಾಯಿ ಮಾಡಿದಾರೆ. ಇದೇ ಅದ 80 ಚರ್ಚೆ ಮಾಡಿ ಗೌರ್ಮೆಂಟ್ ಇದೆ ಅದ. APMC ಐತಲ್ಲ, ಅವ್ರು 280-90 ತಗೋತಾರ, ಅಷ್ಟೇ ತಗೋತಾರ. ಮತ್ತೆ ಅವ್ರು ಇದನ್ನು ತೋರಿಸ್ತಾರ. ಅದೇನು ನೀವು ಬಿಲ್ ಹಾಕಿರ್ತಾರಲ್ಲ ಗಾಡಿದು ವಿತ್ ಆ ಬಿಲ್ ಇರ್ತದೆ ಅವ್ರ ಕಡೆ. ಬಿಲ್ ಟ್ರಾನ್ಸ್ಪೋರ್ಟೇಷನ್ ಡೀಲರ್ ಇರ್ತಾರಲ್ಲ, ಈಗ ಜೈ ಕಿಸಾನ್ ಡೀಲರ್ ಇರ್ತಾರೆ. ಡೀಲರ್ಗೆ ಅವ್ನ ಅಂಗಡಿಗೆ ಮುಟ್ಟೋದಂದ್ರೆ ಕಂಪ್ನಿನೇ ರೆಸ್ಪಾನ್ಸಿಬಲ್. ಕಮ್ಮಿನೇ ಬರ್ತಾರೆ. ನಮ್ಮಲ್ಲಿ ಇಲ್ಲಿ ಈ LC ದನ್ಶೆಟ್ಟಿ ಅವರು, AG ದನ್ಶೆಟ್ಟಿ ಆಮೇಲೆ ಇವರು LC AG ದನ್ಶೆಟ್ಟಿ ಅಲ್ಲೇ ಮುಂದೆ ಬಿರಾದಾರ ಅಂತ ಒಬ್ರು ಇದ್ದಾರೆ. ಅವ್ರು ಒಂದು 5-6 ಮಂದಿ ಡೀಲರ್ ಅದಾರ. ಡೀಲರ್ ಮೀನ್ಸ್ ಆ ಕಂಪ್ನಿನೇ ಅವ್ರನ್ನ ಡೋರ್ ಡೆಲಿವರಿ ತನಕ ಕಂಪ್ನಿ ರೆಸ್ಪಾನ್ಸಿಬಲ್. 252 ಜನ ಬರೋಬರಿ ಟೋಟಲ್ ಹಾಕ್ರಿ. ಇವು 40 ರೂಪಾಯಿ ಐತೆ. GST ಐತೆ. GST ರೀ ಕರೆಕ್ಟ್ ಅದ್ರಿ. ಎಲ್ಲ 1150. 1150 ಹಿಂದಿನ ಸೈಡ್ ವೆಜಿಟೇಬಲ್ಸ್ ತಗೊಂಡಿರಿ ನೀವು? ಏನೋ ತೊಗೊಂಡಿಲ್ಲ ನಾವು. ಮತ್ತೆ 2 ಏರಿಯಾ ಒಂದು ಸೂಪರ್. ಅವ್ರು ಯೂರಿಯಾದ ರೇಟ್ ಕರೆಕ್ಟ್ ಹಚ್ಚಾರ್ರಿ. ಇದು ವೆಜಿಟೇಬಲ್ ಹಚ್ಚಾರ ಅವರು. ವೆಜಿಟೇಬಲ್ ತಗೊಂಡಿಲ್ಲ ಇದು? 35 ರೂಪಾಯಿ. ನೀವ್ ಹೇಳ್ಬೇಕು ಅದನ್ನ. ಕೇಳ್ತೀವಿ. ಅದು ಮತ್ತೆ ಅದು ಯಾಕೆ ಹಚ್ಚಿರಿ ಕೇಳ್ರಿ. ಅದೇ ಕೇಳ್ತೀವಿ ಸರ್. ಅದೇ ನಿಮ್ಗೆ ಸ್ಪಷ್ಟತೆ ಕರೆಕ್ಟ್ ಹಚ್ಚೇನ್ರಿ ಅವ್ರ ರೇಟ್. ಯೂರಿಯಾ 252 ರೂಪಾಯಿ ರೀ. ಎಷ್ಟು 18 ರೂಪಾಯಿ GST ಇರ್ತೈತಿ. ಅದು 260 ರೂಪಾಯಿ ಆಗ್ತಿತ್ತು. ಇಲ್ಲಿ 35 ರೂಪಾಯಿ ಇದು ಹಚ್ಚಾರ, ವೆಜಿಟೇಬಲ್ಸ್ ಹಚ್ಚಾರ. ಬೀಜದ್ದು ಏನು ಹಚ್ಚಾರ? ಬೀಜ ಹಚ್ಚಿರಿ. ಬೀಜ ಯಾವ್ದು ತೊಗೊಂಡಿಲ್ಲ? ಏನೋ ತೊಗೊಂಡಿಲ್ರಿ ನಾನು. ತೊಗೊಂಡಿಲ್ಲ ಹಂಗೆ ಹಚ್ಚಬಾರ್ದು.